ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಬಾಳೆ ದಿಂಡಿನಿಂದ ಮಾಡೋಂತಹ ಕೋಸಂಬರಿನ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮೊದಲಿಗೆ ಬಾಳೆ ದಿಂಡು, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇವೆರಡನ್ನು ಸಹ ನಾವು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ, ತೆಂಗಿನಕಾಯಿ ತುರಿ. ಬನ್ನಿ ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಬೇಳೆನ ನಾವು 1 ಅವರ್ ಮುಂಚೆನೇ ನೀಟಾಗಿ ತೊಳೆದು ನೆನೆಸಿಟ್ಕೋಬೇಕು. ಅದು ನೆನೆದಷ್ಟು ಟೇಸ್ಟ್ ಇರುತ್ತೆ. ಬಾಳೆ ದಿಂಡನ್ನು ಸಹ ನಾವು ನಾರೆಲ್ಲ ತೆಗೆದು ನೀಟಾಗಿ ಹಚ್ಚಿಟ್ಕೊಂಡಿರಬೇಕು. ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿನೂ ಸಹ ರೆಡಿ ಮಾಡಿ ಇಟ್ಕೋಬೇಕು. 4 ಇಂಗ್ರೀಡಿಯೆಂಟ್ಸು ಸಹ ಒಂದೇ ಬೌಲ್ ಮೆಜರ್ಮೆಂಟ್ನಲ್ಲೇ ನಾವು ಹಾಕ್ಕೋಬೇಕು. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಳೆ ದಿಂಡನ್ನು ಹಾಕ್ತಾಯಿದ್ದೀನಿ. ನಂತರ ಕಡಲೆಬೇಳೆ, ನಂತರ ತೆಂಗಿನಕಾಯಿ ತುರಿ, ಈರುಳ್ಳಿ. ಈ 4 ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅದನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಆಗುತ್ತೆ. ಹಸಿಮೆಣಸಿನ್ಕಾಯಿ ಮಾತ್ರ ನೋಡಿ ಹಾಕ್ಕೋಬೇಕು, ನಮ್ಮ ಖಾರಕ್ಕೆ ಅನುಗುಣವಾಗಿ. ಚಿಕ್ಕದಾಗಿ ಹಚ್ಚಿಟ್ಕೊಂಡಿರ್ತೀವಲ್ವ, ಅದು ಬಾಯಿಗೆ ಸಿಗ್ತಾ ಇರಬೇಕು. ಹಸಿಮೆಣಸಿನ್ಕಾಯಿ ಟೇಸ್ಟಾಗಿರುತ್ತೆ. ಉಪ್ಪು ಖಾರ ಅದ್ರ ಮಧ್ಯೆ ಸಿಕ್ತಷ್ಟು ಟೇಸ್ಟಾಗಿರುತ್ತೆ. ಇವಾಗ ಒಗ್ಗರಣೆಗೆ ಹಾಕೋಣ. ಎಣ್ಣೆ, ಸಾಸಿವೆ ಸ್ವಲ್ಪ ಸಿಡಿಬೇಕು ಸಾಸಿವೆ. ನಂತರ ಜೀರಿಗೆ. ಜಾಸ್ತಿ ಸೀಸೋದೇನು ಬೇಡ, ಎಣ್ಣೆ ಬಿಸಿನಲ್ಲೇ ನಾವು ಒಗ್ಗರಣೆ ಮಾಡ್ಕೋಬೇಕು. ಅತಿ ಸೀಸಿದಷ್ಟು ಟೇಸ್ಟ್ ಇರಲ್ಲ ಒಗ್ಗರಣೆ. ಈ ಕೋಸಂಬರಿಗೆ ಒಗ್ಗರಣೆನೇ ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಈ ಕೋಸಂಬರಿಯನ್ನು ಹೆಸರು ಕೇಳಿದ್ರೆ ಎಷ್ಟು ವಿಭಿನ್ನವಾಗಿದೆಯೋ ಅಷ್ಟೇ ಟೇಸ್ಟಾಗಿರುತ್ತೆ ಇದು ಕೋಸಂಬರಿ. ಮಾಡಿ ನೋಡಿ. ಬಾಳೆ ದಿಂಡು ಸಿಕ್ಕಿದ್ರಂತೂ ಬಿಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಅಷ್ಟೇ ಟೇಸ್ಟಾಗಿರುತ್ತೆ. ಇವಾಗ ಆಗಿದೆ ಒಗ್ಗರಣೆ. ಅದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನಾವು ಒಗ್ಗರಣೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಗ್ಗರಣೆನ. ಒಂದೊಂದು ಈ ಬಾಳೆ ದಿಂಡು, ಕಡಲೆಬೇಳೆ ಎಲ್ಲಕ್ಕೂ ಸಹ ಈ ಒಗ್ಗರಣೆ ಹದ ಅನ್ನೋದು ಸೆಟ್ ಆಗಬೇಕು. ಆ ರೀತಿ ನಾವು ಮಿಕ್ಸ್ ಮಾಡೋಣ, ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ಆರೋಗ್ಯಕರವಾದಂತಹ ಕೋಸಂಬರಿ ಮಾಡಿ ನೋಡಿ. ಥ್ಯಾಂಕ್ ಯು.